ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಿಮ್ಮ ಸಪೋರ್ಟ್ ನನಗೆ ಬಹಳಷ್ಟು ಖುಷಿ ಕೊಡ್ತಾ ಇದೆ. ಸ್ಪೆಷಲಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ನೀವು ಇಷ್ಟಪಡ್ತಾ ಇದ್ದೀರಾ ಹಾಗೂ ಹೆಚ್ಚು ವಿಡಿಯೋಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀರಾ. ಆ್ಯಂಡ್ ಎಸ್, ಮತ್ತೆ ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಇವತ್ತು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸಿಚುವೇಶನ್ ಹೇಗಿದೆ ಅಂದ್ರೆ, ನೋ ಕಾಂಟ್ಯಾಕ್ಟ್. ಈ ವ್ಯಕ್ತಿ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ. ನೀವು ಇಷ್ಟಪಡುವಂತ ವ್ಯಕ್ತಿ ಯಾರೇ ಆಗಿರಬಹುದು, ಇವರು ನಿಮ್ಮ ಹತ್ರ ಮಾತು ಬಿಟ್ಟಿದ್ದಾರೆ. ಇವ್ರ ಮನ್ಸಲ್ಲಿ ಏನಿದೆ, ಇವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಇವರ ವ್ಯಕ್ತಿತ್ವದ ಬಗ್ಗೆ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ನಾನು ಕೊಡ್ತಿದ್ದೀನಿ. ಸೊ ಟುಡೇ ಇಸ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನೋ ಕಾಂಟ್ಯಾಕ್ಟ್. ಅಂದ್ರೆ ಇವ್ರು ನಿಮ್ಮ ಹತ್ರ ಮಾತು ಬಿಟ್ಟಿದ್ದಾರೆ. ಬೇಸಿಕ್ಲಿ ಇದು ಕಲೆಕ್ಟಿವ್ ರೀಡಿಂಗ್ ಆಗಿದ್ರೆ, ಕಲೆಕ್ಟಿವ್ ರೀಡಿಂಗ್ ಅಂದ್ರೆ ಇಟ್ಸ್ ಲೈಕ್ ಅ ಗ್ರೂಪ್ ರೀಡಿಂಗ್ ಅಂತ ಹೇಳ್ತೀವಿ. ಇದು ಯಾರಿಗಾದ್ರೂ ರೆಸೊನೇಟ್ ಆಗ್ಬೋದು. ಟೈಮ್ಲೆಸ್ ರೀಡಿಂಗ್ ಅಂತಾನು ಹೇಳ್ತೀವಿ. ನೀವು ಒಂದು ರೀಸನ್ಗೋಸ್ಕರನೇ, ಇದೊಂದು ಕಾರಣಕ್ಕೇನೆ ನೀವು ಈ ವಿಡಿಯೋನ ಕ್ಲಿಕ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಬಿಕಾಸ್ ಯೂನಿವರ್ಸ್, ನೀವು ನಂಬುವಂತ ದೈವ, ಈ ಒಂದು ಮೆಸೇಜ್ ನಿಮಗೆ ತಲುಪಬೇಕು ಅನ್ನುವ ಒಂದು ಉದ್ದೇಶ ಇಟ್ಕೊಂಡೆ ಹೀಗೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ. ಇದು ಯಾವ ಟೈಮಲ್ಲಿ ಆದ್ರೂ ನೀವು ನೋಡ್ತಿರ್ಬೋದು. ನಿಮಗೆ ಕನೆಕ್ಟ್ ಖಂಡಿತವಾಗ್ಲೂ ಆಗುತ್ತೆ. ಕನೆಕ್ಟ್ ಆಗುತ್ತೆ ಅಂದ್ರೆ ಕಮೆಂಟ್ ಮಾಡಿ. ಸೊ ಇಲ್ಲಿ 2 ಕ್ಯಾಂಡಲ್ಸ್ ಇದೆ. ಒಂದು ಪಿಂಕ್ ಕ್ಯಾಂಡಲ್, ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಅವರನ್ನ ಇಮ್ಯಾಜಿನ್ ಮಾಡಿಕೊಂಡು ಒಂದು ಕ್ಯಾಂಡಲ್ ನ ಸೆಲೆಕ್ಟ್ ಮಾಡಿ. ಪಿಂಕ್ ಕ್ಯಾಂಡಲ್ ಅಥವಾ ಬ್ಲ್ಯಾಕ್ ಕ್ಯಾಂಡಲ್, ಎರಡರಲ್ಲಿ ಯಾವುದು ನಿಮಗೆ ಕನೆಕ್ಟೆಡ್ ಅನ್ಸುತ್ತೆ ಆ ಒಂದು ಕ್ಯಾಂಡಲ್ ನ ಸೆಲೆಕ್ಟ್ ಮಾಡಿ. ಅಂಡ್ ವಿ ವಿಲ್ ಬಿ ಡೂಯಿಂಗ್ ದ ರೀಡಿಂಗ್. ಓಕೆ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಲೆಟ್ ಸ್ಟಾರ್ಟ್. ಎಂದಿನಂತೆ ನಾನು ಮೊದಲನೆಯ ಪಿಂಕ್ ಕ್ಯಾಂಡಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯನ್ನ ಮನಸ್ಸಲ್ಲಿಟ್ಕೊಂಡು ಅವರ ಹೆಸರನ್ನ 3 ಸಲ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ಕ್ಯಾಂಡಲ್ ನ ಸೆಲೆಕ್ಟ್ ಮಾಡಿರುವ ರೀಡಿಂಗ್ ನೋಡೋಣ ಏನ್ ಹೇಳುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಲ್ಲ ಏನಾಗ್ತಾ ಇದೆ, ವಿಷಯ ಹೇಗಿದೆ, ಪ್ರೆಸೆಂಟ್ ಹೇಗಿದೆ ಅನ್ನುವ ವಿಷಯವಾಗಿ ನಾನು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ಸೊ ಯೂನಿವರ್ಸ್, ಗೈಡಿಂಗ್ ಏಂಜಲ್ಸ್ ಏನ್ ಹೇಳ್ತಾರೆ, ಈ ಒಂದು ಕನೆಕ್ಷನ್ ಬಗ್ಗೆ ಯಾವ ರೀತಿಯಾದ ಒಂದು ಇನ್ಫಾರ್ಮೇಶನ್ ನ ಕೊಡಕ್ಕೆ ಇಷ್ಟಪಡ್ತಾರೆ. ಸೊ ಈ ವ್ಯಕ್ತಿ ಪ್ರೆಸೆಂಟ್ ಅವ್ರದೇ ಆದ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಹಾಗೂ ಮುಳುಗಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಬ್ಯುಸಿ ಆಗಿದ್ದಾರೆ. ಹೌದು, ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂಥ ಮನಸ್ಥಿತಿನಲ್ಲಿಲ್ಲ ಈ ವ್ಯಕ್ತಿ. ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತು ಈ ವ್ಯಕ್ತಿ ಇನ್ನ ಒಂದ್ ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂದ್ರೆ, ಇತ್ತೀಚೆಗೆ ಮೆಮೊರೀಸ್, ಒಳ್ಳೊಳ್ಳೆ ಮೆಮೊರೀಸ್ ಏನು ನೀವು ಅವರು ಕ್ರಿಯೇಟ್ ಮಾಡ್ಕೊಂಡಿದ್ರಿ ಒಟ್ಟಿಗೆ, ಹೇಗೆ ನಾವೆಲ್ಲ ಚೆನ್ನಾಗಿದ್ವಲ್ಲ, ನಾನು ಮತ್ತೆ ನನ್ನ ಸಂಗಾತಿ ಅಂದ್ರೆ ನೀವು ಚೆನ್ನಾಗಿದ್ವಲ್ಲ ಅನ್ನೋ ಹಾಗೆ ಕೂಡ ನೆನೆಸ್ಕೊಂಡಿದ್ದಾರೆ. ಇದನ್ನ ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ದಾರೆ. ಬೇಸಿಕ್ಲಿ ಒಳ್ಳೊಳ್ಳೆ ಮೆಮೊರೀಸ್ ನ ಅವ್ರ ಫ್ರೆಂಡ್ಸ್ ಜೊತೆ ಇತ್ತೀಚೆಗೆ ಶೇರ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗೇ ಇತ್ತು ಎಲ್ಲ, ಈ ತರ ನೀವ್ ಒಳ್ಳೆ ವ್ಯಕ್ತಿ, ನಿಮ್ಮ ಬಗ್ಗೆ ಶೇರ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ವಿಷಯಗಳನ್ನ ಹಂಚ್ಕೋಬೇಕು ಅಂತ ಅವ್ರಿಗೆ ಅನ್ಸಿದೆ. ಬೇಸಿಕಲಿ ನಿಮ್ಮ ಬಗ್ಗೆ ಯಾವುದೇ ರೀತಿಯಾದ ಜಿದ್ದನ್ನ ನಾನು ನೋಡ್ತಾ ಇಲ್ಲ. ನಿಮ್ಮ ಅಗೇನ್ಸ್ಟ್ ಆಗಿ ಏನು ನಾನು ನೋಡ್ತಾ ಇಲ್ಲ. ಕೋಪ ಆ ಥರದ್ದೇನು ನಾನು ಪಿಕ್ ಮಾಡ್ತಾ ಇಲ್ಲ ರೀಡಿಂಗ್ ನಲ್ಲಿ. ಸೊ ವಿ ಅನ್ನುವಂತ ಒಂದು ಲೆಟರ್ ನ ನೋಡ್ತಾ ಇದ್ದೀನಿ. ಅವ್ರ ಹೆಸರಲ್ಲಿ ವಿ ಇರ್ಬೋದು, ಅಥವಾ ಅವ್ರ ಹೆಸರೇ ವಿ ಇಂದ ಶುರು ಆಗ್ತಿರ್ಬಹುದು, ಅಥವಾ ನಿಮ್ಮ ಹೆಸರು ವೈ ವಿ ಎ, ಈ ಲೆಟರ್ಸ್ ನ ಸ್ಟ್ರಾಂಗ್ ಆಗಿ ಪಿಕ್ ಮಾಡ್ತಾ ಇದ್ದೀನಿ. ನೀವು ಅವರು ತುಂಬಾ ಟ್ರಾವೆಲ್ ಮಾಡಿರ್ಬೋದು, ಒಟ್ಟಿಗೆ ಎಲ್ಲಾರು ಹೋಗೋದು. ಅಂದ್ರೆ ನಿಮ್ಮ ಅವರ ಕನೆಕ್ಷನ್ ತುಂಬಾ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಅಂದ್ರೆ ನಾನೇನು ಈಗ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ ಅದೇನು ಮೇಜರ್ ಪ್ರಾಬ್ಲಮ್ ಅಂತ ನಾನು ನೋಡ್ತಾನೆ ಇಲ್ಲ. ಫ್ಲೇಮ್ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಅಂದ್ರೆ ಇವತ್ತು. ಓ ಗಾಡ್, ನನಗೆ ಸ್ವಲ್ಪ ಆಶ್ಚರ್ಯ ಆಗುವಂತ ಒಂದು ಫೀಲ್. ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಅಂಡ್ ಹೈ ಫ್ಲೇಮ್ ಅಂತ ಹೇಳ್ತೀವಿ, ಅಷ್ಟು ಲೆಂತ್ ಅಲ್ಲಿದೆ ಅದು. ಯು ಕ್ಯಾನ್ ಸಿ ದ ಫ್ಲೇಮ್ ಎನರ್ಜಿ. ಸೊ ಇತ್ತೀಚೆಗೆ ಖಂಡಿತವಾಗ್ಲೂ ಅವರ ಮನಸ್ಸಿನಲ್ಲಿ ನೀವಿದ್ದೀರಾ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಅವರು ಅನ್ಕೊಳ್ತಾ ಇದ್ದಾರೆ.
ಏಕೆಂದ್ರೆ ಅವರು ಮೆಸ್ ಅಪ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ನಿಮಗ್ ಮೇ ಬಿ ಕಟುವಾಗಿ ಏನೋ ಹೇಳ್ಬಿಟ್ಟಿರ್ಬೋದು, ಏನೋ ಒಂದು ಕೋಪದಲ್ಲಿ ಮಾತಾಡಿರ್ಬೋದು. ಅದಕ್ಕೆ ಅವ್ರಿಗೆ ಏನ್ ಭಯ ಆಗ್ತಾ ಇದೆ ಅಂದ್ರೆ ನೀವೇ ರಿಜೆಕ್ಟ್ ಮಾಡ್ಬಿಟ್ರೆ ಅನ್ನುವಂತ ಒಂದು ಆತಂಕ, ಭಯ ಕೂಡ ನಾನು ನೋಡ್ತಾ ಇದ್ದೀನಿ. ಅದರಿಂದಾನೇ ಅವರು ಆಕ್ಚುಲಿ ಒಳ್ಳೆ ಮೆಮೊರೀಸ್ ನಲ್ಲೇ ಇದ್ದಾರೆ. ಅಂದ್ರೆ ಒಳ್ಳೆ, ಈಗ ಒಬ್ಬ ವ್ಯಕ್ತಿಗೆ ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು ಅಂದಾಗ ಒಳ್ಳೆ ವಿಷಯಗಳನ್ನೇ ಅವರು ನೆನೆಸ್ಕೊಳ್ತಾರೆ. ಈಗ ರಿಲೇಶನ್ಶಿಪ್ ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಕೆಟ್ಟ ವಿಷಯಗಳನ್ನೇ ಅವರು ಫೋಕಸ್ ಮಾಡ್ತಾರೆ. ಸೊ ಇತ್ತೀಚೆಗೆ ಈ ವ್ಯಕ್ತಿ ಒಳ್ಳೆ ವಿಷಯಗಳನ್ನ ಫೋಕಸ್ ಮಾಡ್ತಾ ಇದ್ದಾರೆ ಈ ರಿಲೇಶನ್ಶಿಪ್ ಬಗ್ಗೆ. ಅಂದ್ರೆ ಇನ್ನೊಂದ್ ಚಾನ್ಸ್ ಕೊಟ್ರೆ ಚೆನ್ನಾಗಿರುತ್ತೇನೋ, ಮೊದ್ಲಿದ್ದಂಗಿದ್ರೆ ಚೆನ್ನಾಗಿರುತ್ತೇನೋ, ನಿಮ್ಮವರ ನಡುವೆ ನಾನು ಏನೋ ಆತರ ಒಂದು ರೀಸನ್ ಅಂತ ಇಲ್ಲ, ಸಡನ್ ಆಗಿ ಮಾತು ಬಿಟ್ಬಿಟ್ರು ಅವರು. ಆ ತರಾನೇ ನಾನು ಪಿಕ್ ಮಾಡ್ತಿರೋದು. ಕೋಪ, ಏನೋ ಒಂದು ಜಿದ್ದು, ಆ ಟೈಮಲ್ಲಿ ಏನೋ ಒಂದು ರಿಯಾಕ್ಷನ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ಏನೋ ಒಂದು ಆತ್ರದಿಂದ ಮಾಡ್ಬಿಟ್ಟಿದ್ದಾರೆ. ಅದಾದ ನಂತರ ಅನ್ಕೊಳ್ತಿದ್ದಾರೆ ಇದು ನಾನು ಮಾಡ್ಬಾರ್ದಾಗಿತ್ತೇನೋ, ಈ ತರ ನಾನು ಸ್ಟೆಪ್ ತಗೊಂಡಿದ್ ತಪ್ಪೇನೋ, ಹಾಗೆ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೇನಿದೆ ರೀಡಿಂಗ್ ನಲ್ಲಿ ಹೇಳುವಂತದ್ದು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರ. ಈ ವ್ಯಕ್ತಿಯ ಗುಣ ಏನಂದ್ರೆ ಫೊರ್ಗಿವಿಂಗ್ ನೇಚರ್ ಇದೆ ಇವರಲ್ಲಿ. ಅಂದ್ರೆ ಏನನ್ನು ಅಯ್ಯೋ ನಾನು ಸಾಧಿಸ್ತೀನಿ, ನಾನು ಹೀಗೆ ಮಾಡ್ತೀನಿ, ಆತರ ಅವರು ಮನ್ಸಿನಲ್ಲೇ ಇಟ್ಕೊಂಡು ಅದನ್ನೇ ಸಾಧಿಸುವ ವ್ಯಕ್ತಿತ್ವ ಅಲ್ಲ ಇವ್ರದ್ದು. ಏನೇ ಆಗಿದ್ರು ಕೂಡ ಆ ಟೈಮಲ್ಲಿ ಏನೋ ಒಂದು ಕೋಪ ತೋರಿಸ್ಬಿಡ್ತಾರೆ. ಅದಾದ ನಂತರ ಅಯ್ಯೋ ಯಾಕೆ ಹೀಗ್ ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾರೆ. ಅದಾದ ನಂತರ ಅಯ್ಯೋ ನಾನು ಮಾಡಿದ ತಪ್ಪಿಂದ ಈ ವ್ಯಕ್ತಿಗೆ ಹರ್ಟ್ ಆಯ್ತಲ್ಲ ಅಂತ ಯೋಚನೆ ಮಾಡ್ಬಿಟ್ಟು ಆ ಭಯದಿಂದ ಅವರು ಸಾರಿ ಕೇಳಕ್ಕೂ ಕೂಡ ಹೆದರ್ತಾರೆ. ಸಮ್ ಕೈಂಡ್ ಆಫ್ ಎನರ್ಜಿ ಐಮ್ ಪಿಕಿಂಗ್. ಅವ್ರಿಗೆ ನೀವು ಬೇಕು ಅನ್ನುವಂತ ಒಂದು ಆಸೆ ಇದೆ. ಹಾರ್ಟ್ ಶೇಪ್ ನಾನು ಈಗ ಪಿಕ್ ಮಾಡಿದೀನಿ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಲ್ಲಿ ಝೂಮ್ ಮಾಡಿ ನೋಡಿದ್ರು ಕೂಡ ನಿಮ್ಗೆ ಆ ಹಾರ್ಟ್ ಶೇಪ್ ಕಾಣಿಸುತ್ತೆ ಇಲ್ಲಿ. ಸೊ ಅವರ ಹಾರ್ಟ್ ಬೀಟ್ ಆಗ್ತಾ ಇದೆ ನಿಮ್ಮ ಬಗ್ಗೆ. ಅವ್ರು ಯೋಚನೆ ಮಾಡಿದ್ದಾರೆ ಇತ್ತೀಚೆಗೆ. ಅದು ತೀರಾನೇ ನಿಮ್ಮ ಬಗ್ಗೆ ಅವರ ಮೈಂಡ್ ಅಲ್ಲಿ ನಿಮ್ಮ ಯೋಚನೆ ಖಂಡಿತವಾಗ್ಲೂ ಇದೆ ಅಂತ ಹೇಳ್ಬೋದು. ಮೇ ಬಿ ನಿಮ್ಗೆ ಐಸ್ ಕ್ರೀಮ್ ಇಷ್ಟ ಅನ್ಸುತ್ತೆ. ಸೊ ಅದು ಅವ್ರಿಗೆ ಗೊತ್ತಿತ್ತು. ಅದರಿಂದ ಮೇ ಬಿ ನೀವಿಬ್ರು ಐಸ್ ಕ್ರೀಮ್ ಒಟ್ಟಿಗೆ ಶೇರ್ ಮಾಡೋದು, ಒಟ್ಟಿಗೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ತಿನ್ನೋದು, ಆತರ ಸಮ್ ಕೈಂಡ್ ಆಫ್ ಐಸ್ ಕ್ರೀಮ್ ಐ ಆಮ್ ಪಿಕಿಂಗ್ ಅಪ್. ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ. ಸೊ ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ವ್ಯಕ್ತಿ ಮತ್ತೆ ಮೆಮೊರೀಸ್ ನ ಕ್ರಿಯೇಟ್ ಮಾಡಬೇಕು, ಸರಿ ಮಾಡ್ಕೋಬೇಕು ಅನ್ನುವಂತ ಒಂದು ಮನಸ್ಥಿತಿನಲ್ಲಿದ್ದಾರೆ. ನೀವು ಇಷ್ಟಪಡುವಂತ ವ್ಯಕ್ತಿ ಯಾರೇ ಆಗಿರ್ಬೋದು. ಇನ್ನೊಂದು ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಇದು ಜನರಲ್ ರೀಡಿಂಗ್, ಕಲೆಕ್ಟಿವ್ ರೀಡಿಂಗ್ ಅಂತ ಹೇಳ್ತೀವಿ. ಕೆಲವು ಕನೆಕ್ಟ್ ಆಗುತ್ತೆ, ಕೆಲವು ಕನೆಕ್ಟ್ ಆಗಲ್ಲ. ಕಂಪ್ಲೀಟ್ ಆಗಿ ಒಬ್ಬೊಬ್ರಿಗೆ ಎಲ್ಲ ನಾನು ಹೇಳುವಂತದೆಲ್ಲ ಸರಿ ಅನ್ಸುತ್ತೆ. ಇಂಡಿವಿಜುವಲ್ ಆಗಿ ತಗೊಂಡ್ರು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಇದು ಕೂಡ ರೆಸನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ರಿಲೇಶನ್ಶಿಪ್ ನಲ್ಲಿ ಯಾವುದೇ ರೀತಿಯಾದ ಒಂದು ಬ್ಯಾಗೇಜ್ ಇಲ್ಲ ಅಂತ ಹೇಳ್ಬೋದು. ಆಕ್ಚುಲಿ ಇಬ್ರು ಹೀಲ್ ಆಗ್ತಾ ಇದ್ದೀರಾ, ವಿಚ್ ಇಸ್ ವೆರಿ ಗುಡ್. ನೀವು ಬದಲಾಗಬೇಕು, ಸರಿ ಮಾಡ್ಕೋಬೇಕು. ಹೌದು ನನ್ನಲ್ಲೂ ತಪ್ಪಿದೆ, ನನ್ನಲ್ಲೂ ಒಂದು ವಿಷಯದಿಂದ ಈ ರಿಲೇಶನ್ಶಿಪ್ ಹಾಳಾಗಿದೆ, ಆ ತರ ಒಂದು ಪ್ರೊಸೆಸಿಂಗ್ ಮಾಡ್ಕೊಳ್ತಾ ಇದ್ದೀರಾ ನೀವು. ಹಾಗೂ ಅವರು ಕೂಡ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಈ ರಿಲೇಶನ್ಶಿಪ್ ಬಗ್ಗೆ. ಹಾಳು ಮಾಡ್ಬಿಡ್ಬೇಕು ಅನ್ನುವಂಥ ಮನಸ್ಥಿತಿನಲ್ಲಿ ಇಲ್ಲ ಅಂತಾನೆ ಹೇಳ್ತೀನಿ. ಸೊ ಬೇಸಿಕ್ಲಿ ಎಸ್ ಅನ್ನುವಂಥ ಒಂದು ಲೆಟರ್ನ ನಾನೀಗ ನೋಡಿದ್ದೀನಿ. ಸ್ಟ್ರಾಂಗ್ ಆಗಿ ಎಸ್ ಕಾಣ್ತಾ ಇದೆ. ಎಸ್ ಇಸ್ ಈಕ್ವಲ್ ಟು ಸ್ವೀಟ್ ಕನೆಕ್ಷನ್. ಎಸ್ ಅಂದ್ರೆ ಸ್ವೀಟ್. ಅವ್ರ ಹೆಸರು ಎಸ್ ಇಂದ ಶುರು ಆಗ್ಬಹುದು. ಸೋಬರ್, ಸಾಫ್ಟ್, ಸಿಂಪಲ್. ಮೇ ಬಿ ನಿಮ್ಮ ಸಿಂಪ್ಲಿಸಿಟಿ ಅವ್ರಿಗೆ ಇಷ್ಟ ಆಗ್ಬೋದು. ನಿಮ್ಮ ಸ್ಮೈಲ್ ಅವ್ರಿಗೆ ಇಷ್ಟ ಆಗ್ಬೋದು. ನೀವು ಅವರು ಆ ಥರ ಒಂದು ಹ್ಯಾಪಿ ಮೆಮರೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಅದನ್ನ ಅವ್ರು ಮಿಸ್ ಮಾಡ್ತಾ ಇದ್ದಾರೆ ಬೇಸಿಕ್ಲಿ. ನೀವು ಅವರು ಒಟ್ಟಿಗೆ ಊಟ ಮಾಡೋದು ಅಥವಾ ಆ ಥರ ಕಾಫಿ ಕುಡಿಯೋದು ಅಂತ ಮೊಮೆಂಟ್ಸ್ನ ಅವ್ರು ಮಿಸ್ ಮಾಡ್ತಾ ಇದ್ದಾರೆ. ಸೊ ಇವ್ರು ಆಕ್ಚುಲಿ ಫೈರ್ ಫ್ಲೇಮ್ ನೋಡ್ತಾ ಇದ್ರೆ ನೀವು ತುಂಬಾ ಸ್ಟ್ರಾಂಗ್ ಆಗಿದೆ. ಇತ್ತೀಚೆಗೆ ಅವ್ರಿಗೆ ನೀವು ಬೇಕು ಅನ್ನುವಂಥ ಒಂದು ಯೋಚನೆ ಬರ್ತಾ ಇದೆ. ಹೇಗಪ್ಪ ರೀಚ್ ಆದ್ರೆ ಮಾತಾಡ್ತಾರಾ ಇಲ್ವಾ, ಈ ತರ ಒಂದು ಗೊಂದಲ ಇದೆ. ಸೊ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಪ್ರೆಸೆಂಟ್ ಹೀಗೆ ಇರ್ಲಿ. ಈ ತರನೇ ಇದ್ರೆ ಅವರೇ ಮಾತಾಡ್ತಾರೆ, ಅವರೇ ಮೇ ಬಿ ಒನ್ ಹಾಯ್ ಮೆಸೇಜ್, ಮೇ ಬಿ ಅ ಕಾಲ್, ಮೇ ಬಿ ಬ್ಲಾಕ್ ಮಾಡಿದ್ರೆ ಅನ್ಬ್ಲಾಕ್ ಮಾಡೋದು. ಯಾಕಂದ್ರೆ ಅವ್ರಿಗೆ ಲೈಕ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ರು. ಯು ಕ್ಯಾನ್ ಸಿ ಫ್ಲಿಕರಿಂಗ್ ಫ್ಲೇಮ್ ನಾವು. ಅಂದ್ರೆ ಅವರು ನಿಮ್ಮ ಬಗ್ಗೆ ಯೋಚನೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ
ಸರಿ ಮಾಡ್ಕೋಬಹುದಲ್ಲ ನಾನು, ಅಂಥದ್ದೇನು ಇಲ್ವಲ್ಲ, ಸೊ ಸರಿ ಮಾಡ್ಕೋಬಹುದಲ್ಲ ನಾನು ಅಂತ ಯೋಚನೆ ಮಾಡ್ತಾ ಇದ್ರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ರಿಲೇಶನ್ಶಿಪ್. ರೀಕನ್ಸಿಲಿಯೇಷನ್ ನಾನು ಸ್ಟ್ರಾಂಗ್ ಆಗಿ ನಿಮ್ಮ ಪಾರ್ಟ್ನರ್ ಕಡೆಗೆ ನೋಡ್ತಾ ಇದ್ದೀನಿ. ಬಟ್ ಫ್ಲೇಮ್ ಆಫ್ ಆಗಿದೆ. ಲೆಟ್ ಸಿ ವೈ, ಯಾಕೆ ಫ್ಲೇಮ್ ಆಫ್ ಆಯಿತು ಅಂತ. ಬಿಕಾಸ್ ಆಲ್ ಆಫ್ ಸಡನ್ ಫ್ಲೇಮ್ ಆಫ್ ಆಗಿದೆ. ಮೇ ಬಿ ರಿಜೆಕ್ಷನ್ ಭಯ ಇರ್ಬೋದು ಈ ವ್ಯಕ್ತಿಗೆ, ನೀವು ರಿಜೆಕ್ಟ್ ಮಾಡಿಬಿಟ್ರೆ ಅನ್ನೋವಂಥ ಭಯ ಇರ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಯಾವ ರೀತಿಯಾದ ಬದಲಾವಣೆ ಆಗುತ್ತೆ ಅಂತಾನು ನಾನು ನೋಡ್ತೀನಿ. ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಸಿದ್ರೆ ಮಾಡಿ, ಆದರೆ ಇವಾಗಲ್ಲ, ಆಫ್ಟರ್ 2 ವೀಕ್ಸ್. ಓಕೆ, ಆದರೆ ಅದುವರೆಗೂ ನೀವು ನೋ ಆ್ಯಕ್ಷನ್ ಇಟ್ಕೊಳ್ಳೇಬೇಕು. ಯಾಕಂದರೆ ವಿತಿನ್ 2 ವೀಕ್ಸ್ ಅವರೇನೆ ನಿಮ್ಮ ಹತ್ರ ಬರೋದು ಅಥವಾ ಮಾತಾಡೋದು, ಆ ಥರ ಸಮ್ ಗುಡ್ ಚೇಂಜಸ್ ನಾನು ನೋಡ್ತಾ ಇದ್ದೀನಿ. ಅದನ್ನು ಆ ಒಂದು ಅಟೆನ್ಷನ್ ಅವ್ರ ಕಡೆಯಿಂದ ನಿಮಗೆ ಬರುವಂಥದ್ದನ್ನ ಯಾಕೆ ಹಾಳು ಮಾಡಬೇಕು ಅನ್ನುವಂಥ ಒಂದು ವಿಷಯ ಇದೆ ಇಲ್ಲಿ. ಯಾಕಂದರೆ ಅವರೇ ಮಾತು ಬಿಟ್ಟಿರೋದು, ಅವರೇ ಬ್ಲಾಕ್ ಮಾಡಿರೋದು, ಅಥವಾ ಅವರೇ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಿರ್ಬೋದು, ಸಮಥಿಂಗ್ ಲೈಕ್ ಅವ್ರ ಕಡೆಯಿಂದಾನೇ ಅದು ನೋ ಆ್ಯಕ್ಷನ್ ಬೇಸಿಕ್ಲಿ. ಸೊ ಅವ್ರ ಕಡೆಯಿಂದ ನೋ ಆ್ಯಕ್ಷನ್ ಇದ್ದಾಗ ಆ್ಯಕ್ಷನ್ ಅವ್ರ ಕಡೆಯಿಂದಾನೇ ಬರಬೇಕು. ಅರ್ಥ ಆಗ್ತಾ ಇದೆಲ್ಲ ಲಾಜಿಕ್. ಸೊ ಲಾಜಿಕಲಿ ಕೂಡ ನೀವು ಇರಬೇಕಾಗುತ್ತೆ ಪ್ರೆಸೆಂಟ್. ಇಮೋಷನಲ್ ಆಗಿದ್ರೆ ಅದನ್ನೇ ವೀಕ್ನೆಸ್ ಆಗಿ ತೊಗೊಂಡ್ಬಿಡ್ತಾರೆ ಈ ವ್ಯಕ್ತಿ. ಸೊ ಸ್ಮಾರ್ಟ್ ಆಗಿರಿ. ಅಗೇನ್ ನಾನು ಹಾರ್ಟ್ ಸಿಂಬಲ್ನ ಈ ಒಂದು ರೀಡಿಂಗ್ನಲ್ಲಿ ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಸೊ ಬೇಸಿಕ್ಲಿ ರೀಕನ್ಸಿಲಿಯೇಷನ್ ಆಗುತ್ತೆ. ದಟ್ಸ್ ವಾಟ್ ಐ ಆಮ್ ಸೀಯಿಂಗ್ ಅಕಾರ್ಡಿಂಗ್ ಟು ದ ಕ್ಯಾಂಡಲ್ ವ್ಯಾಕ್ಸ್. ಆದರೆ ಈ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಕೆಲವು ಮೈಂಡ್ ಮೆಸೇಜಸ್ನ ಕೂಡ ನಿಮಗೋಸ್ಕರ ತೆಗಿತಾ ಇದ್ದೀನಿ. ಏನಿದೆ, ಅವ್ರು ಏನು ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದಾರೆ, ನಿಮಗೆ ಯಾವ ರೀತಿಯಾದ ಮೆಸೇಜಸ್ನ ನಾನು ಅವರು ನಿಮಗೆ ಕೊಡಬೇಕು ಅಂತ ಇದ್ದಾರೆ ಈ ವ್ಯಕ್ತಿ ಅಂತ ಕೂಡ ಹೇಳ್ಬಿಡ್ತೀನಿ. ನಾನೇನು ಸ್ಟ್ರಾಂಗ್ ಆಗಿ ಪಿಕ್ ಮಾಡ್ತಾ ಇದ್ದೀನಿ, ಇನ್ನು 2 ವಾರದೊಳಗಡೆ ಏನಾದರೂ ಒಂದು ಬದಲಾವಣೆ ಅವ್ರ ಕಡೆಯಿಂದ ಖಂಡಿತವಾಗ್ಲೂ ಆಗಬೇಕು ಅಂತ. ಐ ಆಮ್ ಅಡಿಕ್ಟೆಡ್ ಟು ಯು, ಕಾಂಟ್ ಸ್ಟಾಪ್ ಮಿಸ್ಸಿಂಗ್ ಆ್ಯಂಡ್ ಲವಿಂಗ್ ಯು. ಡಿಪೆಂಡೆನ್ಸಿ, ರಿಲೇಶನ್ಶಿಪ್ನಲ್ಲಿ ಆ ಒಂದು ಡಿಪೆಂಡೆನ್ಸಿ ಇದೆ, ನೀವು ಬೇಕು ಅನ್ನುವಂಥ ಆಸೆ, ಹಂಬಲ ಇದೆ. ಹಾಗೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಮುಂಚೆನೂ ಹೇಳಿದ್ದೆ, ಹಾಗೆ ಈ ರೀಡಿಂಗ್ನಲ್ಲೂ ಬರ್ತಾ ಇದೆ. ಮೈ ಹಾರ್ಟ್ ಇಸ್ ಟಯರ್ಡ್ ಆಫ್ ಗೆಟಿಂಗ್ ಹರ್ಟ್, ಐ ನೀಡ್ ಸ್ಪೇಸ್. ಇಮೋಷನಲ್ ಬ್ಯಾಗೇಜ್ ಅಂತ ಒಂದು ಕಾರ್ಡ್ ಬರ್ತಾ ಇದೆ. ಸೊ ಈಗ ಅವ್ರು ಹೀಲ್ ಆಗಬೇಕು, ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಡೋದು ಬಹಳ ಮುಖ್ಯವಾಗುತ್ತೆ. ಆ ಒಂಟಿತನ ಅವ್ರಿಗೆ ಬೇಕು ಇವಾಗ, ಆ ಒಂದು ಅನುಭವ ಆಗಲೇಬೇಕು. ಸೊ ದಟ್ ಇಸ್ ಒನ್ ಥಿಂಗ್ ಐ ಆಮ್ ಪಿಕಿಂಗ್ ಅಪ್ ಫಾರ್ ಯು. ಫಾರ್ಚುನೇಟ್ ಕಾರ್ಡ್ ಬರ್ತಾ ಇದೆ. ಫಾರ್ಚುನೇಟ್ ಅಂದರೆ ಐ ಆಮ್ ದ ಲಕ್ಕಿಯೆಸ್ಟ್ ಪರ್ಸನ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಮೈ ಲೈಫ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನ ಅವರು ಪಡೆದಿರುವಂಥದ್ದು ಒಂದು ಪುಣ್ಯ, ಒಂದು ಲಕ್. ಸೊ ಅವ್ರು ಯಾಕೆ ನಿಮ್ಮನ್ನು ಕಳ್ಕೋಬೇಕು, ಅವ್ರು ಯಾಕೆ ನಿಮ್ಮನ್ನು ಕಳ್ಕೋಬೇಕು ಅನ್ಸುತ್ತೆ ಬೇಸಿಕ್ಲಿ, ಅಲ್ವಾ? ಅದು ಒಂದು ಮೆಸೇಜ್ ಇದೆ ಅವ್ರ ಕಡೆಯಿಂದ. ಅದಾದ ನಂತರ ಕ್ರಾಸ್ ರೋಡ್ ಸಿಚುವೇಶನ್ ಬರ್ತಾ ಇದೆ. ಯು ಹ್ಯಾವ್ ಟು ಚೂಸ್ ಒನ್, ಡಿಸೈಡ್ ಕೇರ್ಫುಲಿ. ಕ್ರಾಸ್ ರೋಡ್ಸ್. ಸೊ ಇವಾಗ ಅವ್ರು ಮಾಡ್ಲಾ ಬೇಡವಾ, ಸರಿ ಹೋಗಿ, ಆ ಥರ ಒಂದು ಗೊಂದಲದಲ್ಲಿದ್ದಾರೆ. 2 ವೀಕ್ಸ್ ಆ ಥರನೇ ಇರುತ್ತೆ, ಏನು ಮಾಡಕ್ಕೆ ಹೋಗಬೇಡಿ. ಬಟ್ ನಾನೇನು ನೋಡ್ತಾ ಇದ್ದೀನಿ, ಆಫ್ಟರ್ 2 ವೀಕ್ಸ್ ಸ್ಟ್ರಾಂಗ್ಲಿ ಅವ್ರ ಕಡೆಯಿಂದ ಒಂದು ಮೆಸೇಜ್, ಕಾಲ್, ಸಮಥಿಂಗ್ ಲೈಕ್ ಅವರೇ ರಿಲೇಶನ್ಶಿಪ್ನ ಫಿಕ್ಸ್ ಮಾಡುವಂಥ ಒಂದು ಸಿಚುವೇಶನ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಕನ್ಫೆಷನ್ ಕಾರ್ಡ್ ಬರ್ತಾ ಇದೆ. ಐ ಫೀಲ್ ಜೆಲಸ್ ಆ್ಯಂಡ್ ಆ್ಯಂಗರ್ ಬಿಕಾಸ್ ಐ ಲವ್ ಯು ಡೀಪ್ಲಿ. ಅವ್ರಿಗೆ ನಿಮ್ಮನ್ನ ಅವಾಯ್ಡ್ ಮಾಡೋದು ಒಂದು ರೀತಿಯಾದ ಕೋಪ ತರ್ತಾ ಇದೆ, ಒಂದು ರೀತಿಯಾದ ಇರಿಟೇಷನ್ ತರ್ತಾ ಇದೆ. ಮೇ ಬಿ ಊಟ ಸೇರದೆ ಇರ್ಬೋದು, ನಿದ್ದೆ ಬರದೇ ಇರ್ಬೋದು, ಆ ಥರದ್ದೆಲ್ಲ ಅನುಭವಗಳಾಗ್ತಾ ಇದೆ. ನನಗೆ ಯಾಕೆ ಹೀಗಾಗ್ತಾ ಇದೆ ಆ ಥರ ಅವ್ರನ್ನ ಅವರೇ ಕ್ವೆಶನ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ನನ್ಗೆ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂತ ಕ್ವೆಶನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ಅವರಲ್ಲೇ ಆ ಒಂದು ಪ್ರಶ್ನೆಗಳು ಮೂಡ್ತಾ ಇದೆ. ಸೊ ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಉತ್ತರ ಏನಾಗಿದೆ ಅಂದರೆ, ಅವ್ರು ವಿತಿನ್ 2 ವೀಕ್ಸ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವೇನು ಅವ್ರನ್ನ ರೀಚ್ ಔಟ್ ಆಗುವಂಥದ್ದು ಏನು ಬೇಕಾಗಿಲ್ಲ. ಅಕಸ್ಮಾತ್ ಅದ್ರೊಳಗಡೆ ಅವ್ರು ಆಗಲಿಲ್ಲ ಅಂದರೆ ನೀವು 2 ವಾರ ಆದಮೇಲೆ ಇನ್ನೊಂದ್ಸಲ ಟ್ರೈ ಮಾಡಿ. ಬಟ್ ನನ್ನ ಪ್ರಕಾರವಾಗಿ ಅವರು 2 ವಾರ ಆದಮೇಲೆ ಮಾತಾಡ್ತಾರೆ. ನಿಮ್ಮನ್ನ ಅವರು ಅಂದರೆ ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ತಾರೆ. ಹಾಗೆ ನಾನು ಮೆಸೇಜ್ನ ನೋಡ್ತಾ ಇದ್ದೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಇವಾಗ ಬ್ಲ್ಯಾಕ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡಿದ್ರು ಇವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ಈ ಒಂದು ಕ್ಯಾಂಡಲ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಲೆಟ್ಸ್ ಸಿ ಯೂನಿವರ್ಸ್ ಏನು ಹೇಳುತ್ತೆ, ಯಾವ ರೀತಿಯಾದ ಮೆಸೇಜ್ನ ಅವರು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಈ ರಿಲೇಶನ್ಶಿಪ್ ಬಗ್ಗೆ ಯಾವ ರೀತಿಯಾದ ಒಂದು ಸಿಚುವೇಶನ್ ಇದೆ, ನೋ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ಸರಿ ಹೋಗುತ್ತಾ ರಿಲೇಶನ್ಶಿಪ್, ಅಂದರೆ ಅವ್ರು ವಾಪಸ್ ಬರ್ತಾರಾ? ಈ ಒಂದು ಪ್ರಶ್ನೆಗೆ ಈ ಒಂದು ರೀಡಿಂಗ್ ನಿಮಗೆ ಹೆಲ್ಪ್ ಖಂಡಿತವಾಗ್ಲೂ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಿಕಾಸ್ 10 lakh ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಬೇಕು ಅನ್ನೋದೊಂದು ಗೋಲ್ ಇದೆ ನನಗೆ. ಸೊ ಶೇರ್ ಮಾಡಿ ಬೇರೆಯವ್ರ ಹತ್ರನೂ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್ ಫಾರ್ ಯು.
ಸೊ ಪ್ರೆಸೆಂಟ್ ಈ ವ್ಯಕ್ತಿ ಒಂದು ಡಾರ್ಕ್ ಥಾಟ್ಸ್ನಲ್ಲಿದ್ದಾರೆ ಅಂತ ನಾನು ಹೇಳ್ಬೋದು. ಒಂದು ಲೂಪ್ ಅಂತ ಹೇಳ್ತೀವಿ. ಲೂಪ್ ಅಂದ್ರೆ ಪದೇ ಪದೇ ಅದನ್ನೇ ಯೋಚನೆ ಮಾಡೋದು, ಹೀಗಾಯ್ತು ಹಾಗಾಯ್ತು, ಈ ತರ ಎಲ್ಲ ಆಗೋಯ್ತು, ನಾನು ಈ ತರ ಎಲ್ಲ ತಪ್ಪು ಮಾಡಿದೆ. ಒಂದು ಯೋಚನೆಯ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ. ನಾನೊಂದು ಝೀರೋ ಅನ್ನುವಂಥ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಇದು ಝೀರೋ ಲೈಕ್ ಐ ಆಮ್ ಸೀಯಿಂಗ್ ದ ಝೀರೋ. ಸೊ ಝೀರೋ ಬರ್ತಿರೋದ್ರಿಂದ ಅಫ್ಕೋರ್ಸ್ ಇದು ನೋ ಕಾಂಟ್ಯಾಕ್ಟ್, ಬ್ಲಾಕ್ ಆಗಿರ್ಬೋದು, ಮಾತಾಡೋದು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ, ಆ ಥರ ಝೀರೋ ಬಂದಿದೆ. ಯು ಕ್ಯಾನ್ ಝೂಮ್ ಮಾಡಿ ನೋಡಿದ್ರು ನೀವು ಅದನ್ನ ನೋಡಬಹುದು. ಸೊ ಇಟ್ಸ್ ಲುಕಿಂಗ್ ಅ ಬಿಟ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ನೆಗೆಟಿವ್ ಆಗೇ ಯೋಚನೆ ಮಾಡ್ತಾ ಇದ್ದಾರೆ ಈ ರಿಲೇಶನ್ಶಿಪ್ ಬಗ್ಗೆ. ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ, ನಂಗೆ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಕ್ಚುಲಿ ನಿಮ್ಮನ್ನ ಫೊಗಿವ್ ಮಾಡಕ್ ರೆಡಿ ಇಲ್ಲ, ಬಿಟ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಎಲ್ಲಾನು ಅವರು ಏನ್ ಅಂದ್ರೆ ಹಿಂದೆ ನಡೆದಿದ್ನೆಲ್ಲ ಡಾಟ್ಸ್ನೆಲ್ಲ ಅವ್ರು ಕನೆಕ್ಟ್ ಮಾಡಿ, ಅಯ್ಯೋ ಹೀಗ್ ಮಾಡಿದ್ರು ಹಾಗ್ ಮಾಡಿದ್ರು ಅಂದ್ರೆ ನೀವೇನೇನ್ ಮಾಡಿದ್ರಿ ಅಂತದ್ನೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಅದು ಅವ್ರಿಗೆ ಇರಿಟೇಷನ್ ಕೊಡ್ತಾ ಇದೆ. ಮೇ ಬಿ ನಿಮ್ಮ ಮಾತು ಅವ್ರಿಗೆ ಇಷ್ಟ ಆಗ್ಲಿಲ್ವೋ ಏನೋ, ನೀವು ನಡ್ಕೊಂಡಿದ್ ರೀತಿ ಸರಿ ಅನ್ಸ್ಲಿಲ್ವೇನೋ. ಅವರು ಈಗ ಮಾತು ಬಿಡೋಕೆ ಎಷ್ಟೋ ರೀಸನ್ ಇರುತ್ತಲ್ಲ. ಸೊ ಆ ರೀಸನ್ ಅಂದ್ರೆ ಅವ್ರ ಮಾತು ಬಿಡೋದಕ್ಕೆ ಏನ್ ರೀಸನ್ ಅನ್ನೋದನ್ನ ಅವರು ಹುಡುಕ್ತಾ ಇದ್ದಾರೆ. ಅಂದ್ರೆ ಇದಕ್ಕೋಸ್ಕರ ನಾನು ಹೀಗ್ ಮಾಡಿದೆ, ನನ್ನ ನೆಗ್ಲೆಕ್ಟ್ ಮಾಡಿದ್ರು ಅದಕ್ಕೆ ಮಾಡಿದೆ, ನನಗೆ ಗೌರವ ಕೊಡ್ಲಿಲ್ಲ ಅದಕ್ಕೆ ಹೀಗ್ ಮಾಡಿದೆ, ಆತರ ಬೇಸಿಕ್ಲಿ ನಿಮ್ ಜೊತೆ ಮಾತಾಡದೆ ಇರೋದಕ್ಕೆ ಅವ್ರ ರೀಸನ್ಸ್ ನ ಹುಡುಕ್ತಾ ಇದ್ದಾರೆ. ಐ ಥಿಂಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಏನ್ ಹೇಳಕ್ ಹೊರಡ್ತಾ ಇದ್ದೀನಿ ಅಂತ. ಸೊ ಆ ತರದೊಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ ನಾನು ಈ ವ್ಯಕ್ತಿಯಿಂದ. ಸೊ ಏನೇ ಆಗಿರ್ಲಿ, ಈ ತರಾನು ಅವ್ರು ನಿಮ್ ಮೈಂಡಲ್ಲೇ ಇದ್ದಾರೆ. ಅಂದ್ರೆ ನಿಮ್ಮ ಬಗ್ಗೆ ಅವ್ರ ಯೋಚನೆ ಈ ತರ ಎಲ್ಲ ಮಾಡಿದ್ರು ನೀವ್ ಅವ್ರ ಮೈಂಡಲ್ಲಿ ಇದೀರಾ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಅವ್ರಿಗೆ ಸರಿಯಾಗಿ ನಿದ್ದೆ ಬರ್ದೇ ಇರೋದು, ಊಟ ಸೇರದೆ ಇರೋದು, ಆ ತರ ಎಲ್ಲ ಲೈಕ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಸ್ಲೀಪ್ ಡಿಸ್ಟರ್ಬೆನ್ಸ್ ನೋಡ್ತಾ ಇದ್ದೀನಿ. ಏಕೆಂದ್ರೆ ನಿಮ್ಮನ್ನ ಅವ್ರು ಕಂಪ್ಲೀಟ್ ಆಗಿ ಅವ್ರ ಲೈಫಿಂದ ತೆಗ್ದು ಹಾಕಕ್ ಆಗ್ತಾ ಇಲ್ಲ. ಮತ್ತೆ ಇರಿಟೇಷನ್ನು ಇದೆ, ಕೋಪನೂ ಇದೆ, ಆ ತರ ಒಂದು ಮನಸ್ತಾಪಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇವಾಗ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರು ಕೂಡ ನೀವ್ ಅವ್ರ ಮೈಂಡಲ್ಲಿ ಇದೀರಾ ಅನ್ನೋವಂಥ ವಿಷಯ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಬಟ್ ಅವ್ರೊಂದು ಕ್ವೆಶನ್ ಮಾರ್ಕ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನನ್ಗೆ ಯಾಕೆ ಈ ತರ ಆಗ್ತಾ ಇದೆ, ನನ್ಗೆ ಯಾಕೆ ಸುಲಭ ಆಗ್ತಾ ಇಲ್ಲ ಮರೆಯೋಕೆ, ಈ ತರ ಪ್ರಶ್ನೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗೂ ಈ ಕೋಪದಲ್ಲಿ ಮೇ ಬಿ ಒಂದು ಕೆಟ್ಟ ಅಭ್ಯಾಸಕ್ಕೆ ಒಳಗಾಗಿರೋದಾಗಿರ್ಬೋದು, ಬ್ಯಾಡ್ ಹ್ಯಾಬಿಟ್ಸ್ ಅಂತೀವಲ್ಲ, ಅವ್ರ ಬ್ಯಾಡ್ ಹ್ಯಾಬಿಟ್ ಏನೇ ಆಗಿರ್ಬೋದು ಅದನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಮೇ ಬಿ ಕುಡಿಯೋದು, ಸಿಗರೇಟ್ ಸೇದೋದು, ಅಥವಾ ಮೇ ಬಿ ತುಂಬಾ ಸ್ವೀಟ್ ತಿನ್ನೋದು, ಅಥವಾ ತುಂಬಾ ಜಂಕ್ ತಿನ್ನೋದು, ತುಂಬಾ ನಿದ್ದೆ ಮಾಡೋದು, ಎನಿಥಿಂಗ್. ಸೊ ಅವರು ನಿಮ್ಮನ್ನ ಮರೆಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಮರೆಯಕ್ಕೆ ಆಗ್ತಾ ಇಲ್ಲ. ಐ ಥಿಂಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರಿಗೆ ಇದನ್ನ ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಯೋಚನೆ ಇನ್ನ ಬಂದಿಲ್ಲ. ಅವರು ನಿಮ್ಮನ್ನ ಕಟ್ ಆಫ್ ಮಾಡಕ್ ಇನ್ನ ಸ್ಟ್ರಾಂಗ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ತೀನಿ. ನಿಮ್ನ ಕಂಪ್ಲೀಟ್ ಆಗಿ ಅವ್ರ ಲೈಫ್ ಇಂದ ತೆಗ್ದು ಹಾಕಕ್ಕೆ ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಇದಕ್ಕೆ ಅವ್ರ ಗೈಡೆನ್ಸ್ ಕೂಡ ಪಡಿತಾ ಇದ್ದಾರೆ. ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತಾ ಇದಾರೆ, ನಂಗೆ ಮರೆಯಕ್ ಆಗ್ತಾ ಇಲ್ಲ, ನಂಗೆ ಕಷ್ಟ ಆಗ್ತಾ ಇದೆ, ನನ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ಸ್ತಾ ಇದೆ, ಆದ್ರೆ ನನ್ಗದು ಸುಲಭ ಅನ್ಸ್ತಿಲ್ಲ, ಏನ್ ಮಾಡ್ಲಿ, ಆತರ ಎಲ್ಲ ಗೈಡೆನ್ಸ್ ನ ಅವ್ರ ಫ್ರೆಂಡ್ಸ್ ಇಂದ ಕೇಳ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಇದು ಅವ್ರಿಗೆ ಸುಲಭ ಅನ್ಸ್ತಾ ಇಲ್ಲ. ಅವರು ಈಸಿ ಅನ್ಕೊಂಡ್ರು, ಆದ್ರೆ ಅದು ಅಷ್ಟು ಈಸಿ ಆಗ್ತಾ ಇಲ್ಲ, ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಡೇ ಆಫ್ಟರ್ ಡೇ ಅವ್ರು ಸಫರ್ ಆಗ್ತಾ ಇದ್ದಾರೆ, ಪೇನ್ ಅಲ್ಲಿ ಇದ್ದಾರೆ. ಅವ್ರು ಅನ್ಕೊಂಡ್ರು ನಿಮ್ಗೆ ಪೇನ್ ಕೊಡ್ಬೋದು, ನೀವ್ ಸಫರ್ ಆಗ್ತೀರಾ ಅಂತ, ಆದ್ರೆ ಅವರೇ ಅದನ್ನ ರಿವರ್ಸ್ ಅನುಭವಿಸ್ತಿದ್ದಾರೆ. ಅಂದ್ರೆ ಅವರೇ ಅತಿಯಾದ ಒಂದು ಇಂಟೆನ್ಸ್ ಆಗಿರುವಂತಹ ನೋವನ್ನ ಇಂಟರ್ನಲಿ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರ ಪ್ರಕಾರ ನಿಮ್ಮನ್ನ ಮಾತಾಡಿಸ್ತಾ ಇರೋದೇ ನಿಮ್ಗೆ ಶಿಕ್ಷೆ ಅನ್ನೋ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ಇದು ನನಗೆ ಶಿಕ್ಷೆ ಆಗ್ಬಿಡ್ತಾ ಇದೆಯಲ್ಲ, ನಾನೇ ಇಲ್ಲಿ ನೋವು ಅನುಭವಿಸ್ತಾ ಇದೀನಲ್ಲ, ನೀವೇನ್ ಮಾಡ್ತಾ ಇದ್ದೀರಾ ಅನ್ನುವಂಥ ಕ್ಯೂರಿಯಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ ಇತ್ತೀಚೆಗೆ. ನೀವ್ ಚೆನ್ನಾಗಿದ್ದೀರಾ ಅಂದ್ರೆ ನಾನು ಇಲ್ಲಿ ಸಫರ್ ಆಗ್ತಾ ಇದ್ದೀನಿ, ಈಕೆ ಅಥವಾ ಈತ ಹೇಗಿರ್ಬೋದು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಮೂವ್ ಆನ್ ಆಗ್ಬಿಟ್ರಾ, ಮರ್ತ್ ಬಿಟ್ರ ನನ್ನ, ಆತರ ಪ್ರಶ್ನೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈ ವ್ಯಕ್ತಿ. ಸೊ ಫ್ಲೇಮ್ ಸ್ಟ್ರಾಂಗ್ ಆಗಿದೆ, ಹಾಗೆ ಕೋಪನೂ ಇದೆ ವ್ಯಕ್ತಿ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ. ಪ್ಯಾಷನ್ ಇದೆ, ಅಟ್ರಾಕ್ಷನ್ ಇದೆ,
ನೀವು ಬೇಕು ಅನ್ನುವಂಥ ಜಿದ್ದು ಅವಾಗವಾಗ ಬರ್ತಾ ಇದೆ. ಅಯ್ಯೋ ಮಾತಾಡ್ಬಿಡ್ಲಾ, ಆದ್ರೆ ಸರಿ ಹೋಗಲ್ವಲ್ಲ ಅಂತ ಕೂಡ ಆ ಥರ ಇಂಟರ್ನಲ್ ಥಾಟ್ಸ್ ಅಂತೀವಲ್ಲ, ಹಾಗೆಲ್ಲ ಅವ್ರಿಗೆ ಮನಸ್ಥಿತಿ ಹೀಗ್ ಮಾಡು ಹಾಗ್ ಮಾಡು ಅಂತ ಎಲ್ಲ ಹೇಳ್ತಾ ಇದೆ. ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರೋದಿಲ್ಲ ಥಾಟ್ ಪ್ರೋಸೆಸ್. ಎಷ್ಟೋ ಸಲ ಮೆಸೇಜ್ ಮಾಡಬೇಕು ಅಂತ ಅವ್ರು ಫೋನ್ ತಗೊಂಡಿದ್ದಾರೆ, ಕಾಲ್ ಮಾಡಬೇಕು ಅಂತ ಟ್ರೈ ಮಾಡಿದ್ದಾರೆ, ಆದ್ರೆ ಅವರೇ ಕಂಟ್ರೋಲ್ ಮಾಡ್ಕೊಂಡು ಅದನ್ನ ಮಾಡಿಲ್ಲ. ಮೇ ಬಿ ಒಂದು ಮಿಸ್ಡ್ ಕಾಲ್ ಕೂಡ ನಿಮ್ಗೆ ಅವರಿಂದ ಸಿಕ್ಕಿರ್ಬೋದು, ಅಥವಾ ಜಸ್ಟ್ ಕಾಲ್ ಮಾಡಿ ಕಟ್ ಮಾಡ್ಬಿಟ್ಟಿರ್ಬೋದು. ಆ ಥರನೂ ನಿಮ್ಗೆ ಅವ್ರ ಕಡೆಯಿಂದ ಆಗಿರ್ಬೋದು. ಅನ್ಬ್ಲಾಕ್ ಮಾಡಿ ಬ್ಲಾಕ್ ಮಾಡೋದು, ಬ್ಲಾಕ್ ಮಾಡಿ ಅನ್ಬ್ಲಾಕ್ ಮಾಡೋದು, ಆ ಥರ ಎಲ್ಲ ನಡ್ಕೊಳ್ತಾ ಇದ್ದಾರೆ. ನೀವು ಏನಪ್ಪ ಏನಾಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ, ಯಾಕೆ ಹೀಗೆಲ್ಲ ಆಡ್ತಾ ಇದ್ದಾರೆ ಅಂತ. ಅವ್ರ ಹಾರ್ಟ್ ಇದೆಯಲ್ಲ ಒಂಥರ ಸ್ಟೋನ್ ಆಗ್ಬಿಟ್ಟಿದೆ. ಸ್ಟೋನ್ ಅಂದ್ರೆ ಒಂಥರ ಕಲ್ ತರ ಆಗ್ಬಿಟ್ಟಿದೆ ಮನಸ್ಥಿತಿ. ಇಮೋಷನ್ಸ್ಗೆ ಅವ್ರು ಸ್ಪಂದಿಸ್ತಾ ಇಲ್ಲ. ಆಕ್ಚುಲಿ ನೀವು ರಿಜೆಕ್ಟ್ ಮಾಡಿಲ್ಲ ಈ ವ್ಯಕ್ತಿನ, ಆ ವ್ಯಕ್ತಿನೇ ನಿಮ್ಮನ್ನ ರಿಜೆಕ್ಟ್ ಮಾಡಿರೋದು. ಅಂದ್ರೆ ಕಾರಣ ಇಲ್ದೇನೆ, ಅದನ್ನು ಬೇಸಿಕ್ಲಿ ಈಗೋ ಇರ್ಬೋದು, ಹಠ ಇರ್ಬೋದು, ಕೋಪ ಇರ್ಬೋದು, ಏನೇ ಆಗಿರ್ಲಿ, ಒಟ್ನಲ್ಲಿ ಅವ್ರ ಕಡೆಯಿಂದಾನೇ ಈ ತರದೊಂದು ಆಕ್ಷನ್ ನಾನು ನೋಡ್ತಾ ಇದ್ದೀನಿ ಸ್ಟ್ರಾಂಗ್ಲಿ ಎಷ್ಟೋ ಜನಕ್ಕೆ. ಹಾಗೂ ಅವರ ದೃಷ್ಟಿಕೋನ ಹೇಗಿದೆ ಅಂದ್ರೆ, ನಾನೇನು ಮಾಡಿಲ್ಲ, ನಾನು ಯಾವಾಗ್ಲೂ ಸರಿನೇ ಇದ್ದಿದ್ದು, ಆದ್ರೆ ಈಕೆ ಅಥವಾ ಈತನಿಂದಾನೇ ಈ ರಿಲೇಶನ್ಶಿಪ್ ಈ ತರದ್ ಒಂದು ಪ್ರಾಬ್ಲಮ್ ಬಂದಿರೋದು ಅಂತ ಅವರು, ನಾನು ಆಗ್ಲೇ ಹೇಳದ್ನಲ್ಲ, ರೀಸನ್ಸ್ ನ ಹುಡುಕ್ತಾ ಇದ್ದಾರೆ. ರಿಲೇಶನ್ಶಿಪ್ ನ ಬ್ರೇಕ್ ಮಾಡಕ್ಕೆ ರೀಸನ್ಸ್ ನ ಹುಡುಕ್ತಾ ಇದ್ದಾರೆ. ಸೊ ಇವ್ರು ವಾಪಸ್ ಬರ್ತಾರಾ? ಈ ತರದ್ ಒಂದು ಥಾಟ್ ಪ್ರೋಸೆಸ್ ಇಂದ ಅವ್ರು ಆಚೆ ಬರ್ತಾರಾ? ಓವರ್ ಥಿಂಕಿಂಗ್ ನಾನು ಪಿಕ್ ಮಾಡ್ತಾ ಇದ್ದೀನಿ, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತು ಇವ್ರು ವಾಪಸ್ ಬರ್ತಾರಾ ಅನ್ನೋದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮುಖಾಂತರವಾಗಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ದಿಸ್ ಪರ್ಸನ್ ವಿಲ್ ಕಮ್ ಆರ್ ನಾಟ್. ಹಾಟ್ ಅಂಡ್ ಕೋಲ್ಡ್ ಪಿಕ್ ಮಾಡ್ತಾ ಇದ್ದೀನಿ. ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಕನ್ಸಿಸ್ಟೆನ್ಸಿ ಇರೋದಿಲ್ಲ, ಮಾತಾಡ್ತಾರೆ ಮತ್ತೆ ಮಾತು ಬಿಡ್ತಾರೆ. ಈ ತರ ಎಲ್ಲ ನೀವು ಇನ್ನ ಕೆಲವು ತಿಂಗಳುಗಳು ಇವರಿಂದ ಅನುಭವಿಸ್ತೀರಾ. ಅಂದ್ರೆ ವಾಪಸ್ ಬರ್ತಾರೆ, ಬಂದು ಮತ್ತೇನೆ ಲೈಕ್ ಮಾತು ಬಿಡೋದು, ಆಟಿಟ್ಯೂಡ್ ತೋರಿಸೋದು, ಈ ತರ ಎಲ್ಲ ವರ್ತಿಸ್ತಾ ಹೋಗ್ತಾರೆ. ನಿಮ್ಗೆ ಒಂಥರ ಕನ್ಫ್ಯೂಷನ್ ಆಗುತ್ತೆ, ಇವ್ರು ಏನಕ್ಕೆ ವಾಪಸ್ ಬಂದ್ರು, ಈಗ ಏನಕ್ಕೆ ಮಾತಾಡ್ತಾ ಇಲ್ಲ. ಸೊ ಮಿಕ್ಸ್ಡ್ ಸಿಗ್ನಲ್ಸ್ ನ ಈ ವ್ಯಕ್ತಿ ನಿಮ್ಗೆ ಕೊಡ್ತಾರೆ ವಾಪಸ್ ಬಂದ್ರು ಕೂಡ. ಬಿಕಾಸ್ ಈ ಪರ್ಸನ್ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ನಾನಿಲ್ಲಿ ಏನೋ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ನೋಡ್ತಾ ಇಲ್ಲ, ಆದ್ರೆ ಈ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅಂದ್ರೆ, ಅವರು ಯಾವ ರೀತಿಯಾದ ಒಂದು ಆಕ್ಷನ್ ತಗೊಂಡಿದ್ದಾರೆ ಅದನ್ನ ಪ್ರೂವ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ನಾನ್ ಮಾತು ಬಿಟ್ಟಿದ್ದು ಒಂದು ಕಾರಣ ಇದೆ, ನಾನು ಬೇಡ ಅಂದಿದ್ದಕ್ಕೊಂದು ಕಾರಣ ಇದೆ. ಅದೇ ಆ ಕಾರಣ ಅಂದ್ರೆ ನಾನ್ ಗೆಲ್ಬೇಕು, ಓಕೆ, ನಾನ್ ಗೆಲ್ಬೇಕು ಹಾಗೂ ನೀವು ಸೋಲ್ಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇಟ್ಕೊಂಡೆ ಅವ್ರು ಈಗೆಲ್ಲ ವರ್ತಿಸ್ತಾ ಇದ್ದಾರೆ. ಆದ್ರೆ ಇದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವರೇ ಸೋಲ್ತಾ ಇದ್ದಾರೆ. ಅವ್ರನ್ನವರೇ ಒಂದು ಬಲಿಪಶು ಆಗಿ ಟ್ರೀಟ್ ಮಾಡ್ಕೊಳ್ತಾ ಇದಾರೆ. ಅಂದ್ರೆ ನನ್ನ ಕಡೆಯಿಂದ ಏನೂ ಆಗೇ ಇಲ್ಲ ಅನ್ನುವಂಥ ಒಂದು ಥಾಟ್ ಪ್ರೋಸೆಸ್ ನಲ್ಲೇ ಇದೆ. ಯಾವಾಗ ಒಬ್ಬ ವ್ಯಕ್ತಿ ಹೀಗೆ ಯೋಚನೆ ಮಾಡ್ತಾರೆ, ಅವಾಗ ರಿಲೇಶನ್ಶಿಪ್ ಸರಿ ಹೋಗೋದಿಲ್ಲ, ಹಠ ಜಾಸ್ತಿ ಆಗತ್ತೆ, ಹಠ ಇನ್ಕ್ರೀಸ್ ಆಗತ್ತೆ. ಹಾಗೂ ಫಾರ್ಗಿವಿಂಗ್ ನೇಚರ್ ಈಗ ಪ್ರೆಸೆಂಟ್ ನಾನು ಅಷ್ಟು ಪಿಕ್ ಮಾಡ್ತಾ ಇಲ್ಲ ಈ ವ್ಯಕ್ತಿಯಿಂದ. ಫ್ಯೂಚರ್ನಲ್ಲೂ ಹಾಗೆ ವರ್ತಿಸ್ತಾರೆ. ಏಕೆಂದ್ರೆ ಈ ವ್ಯಕ್ತಿ ಲೈಫ್ ಅಷ್ಟು ಚೆನ್ನಾಗಿಲ್ಲ, ಅಷ್ಟು ಸುಂದರವಾಗಿಲ್ಲ ಅಂತ ಹೇಳ್ಬೋದು. ತುಂಬಾ ಕಷ್ಟದಿಂದ ಮೇಲ್ ಬಂದಿದ್ದಾರೆ, ಪ್ರಾಬ್ಲಮ್ಸ್ ಇದೆ, ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಇದೆ. ಸೊ ತುಂಬಾ ಡ್ರಾಮಾ ಈ ವ್ಯಕ್ತಿ ಲೈಫ್ ಅಲ್ಲಿ ಇರೋದಕ್ಕೆ ನಿಮ್ಮನ್ನ ಈಸಿಯಾಗಿ ದೂರ್ತಾ ಇದ್ದಾರೆ. ಬಿಕಾಸ್ ನೀವು ಅವೈಲಬಲ್ ಇದ್ರಿ ಮುಂಚೆ ಈ ವ್ಯಕ್ತಿಗೆ, ಅದರಿಂದ ಅವರು ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಂಡಿರ್ಬೋದು, ನಿಮ್ಮನ್ನ ಇಲ್ ಟ್ರೀಟ್ ಮಾಡಿರ್ಬೋದು. ಅದಕ್ಕೆ ಅವ್ರಿಗೆ ಪ್ರೀತಿ ಅನ್ನುವಂಥದ್ದು ಪರಿಪೂರ್ಣವಾಗಿ ಸಿಕ್ಕಿದೆ ನಿಮ್ಮಿಂದ. ಐ ಥಿಂಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಅದನ್ನ ಅವ್ರಿಗೆ ಆಕ್ಚುಲಿ ಮಿಸ್ ಮಾಡ್ಕೊಳ್ತಾ ಇದಾರೆ. ಅವ್ರು ವಾಪಸ್ ಬರ್ತಾರಾ ಅಂದ್ರೆ ನಾನು ಸ್ಟ್ರಾಂಗ್ಲಿ ಅಫ್ಕೋರ್ಸ್ ನಾನು ನೋಡ್ತಾ ಇದ್ದೀನಿ ವಾಪಸ್ ಬರ್ತಾರೆ. ವಿತ್ ಇನ್ ಅ ಮಂತ್ ನಾನು ಪಿಕ್ ಮಾಡ್ತಾ ಇದ್ದೀನಿ. ಆದ್ರೆ ಬಂದ್ರು ಕೂಡ ಸ್ವಲ್ಪ ಆಟಿಟ್ಯೂಡ್ ತೋರಿಸೋದು, ಇರಿಟೇಷನ್ ಮಾಡೋದು ನಿಮಗೆ, ಅಂದ್ರೆ ಬಿಂಕವಾಗಿ ಬರ್ತಾರೆ ಅಂತಾರಲ್ಲ, ಹಾಗೆ ವಾಪಸ್ ಬಂದ್ರು ಕೂಡ ನಾನು ನಿನಗೋಸ್ಕರ ಅಂತ ಬರ್ಲಿಲ್ಲ, ಏನೋ ರಿಲೇಶನ್ಶಿಪ್ ಸರಿ ಮಾಡ್ಕೊಳ್ಳೋಣ ಆ ತರ. ಅಗೇನ್ ದಿಸ್ ಪರ್ಸನ್ ವಿಲ್ ನಾಟ್ ಆಕ್ಸೆಪ್ಟ್ ಮಿಸ್ಟೇಕ್ಸ್. ಸೊ ಏನೋ ನಿಮ್ಮನ್ನು ಉದ್ಧಾರ ಮಾಡಕ್ ಬಂದೆ ಅನ್ನೋ ತರ ವರ್ತಿಸ್ತಾರೆ. ಓಕೆ, ಸೊ ಅದಕ್ಕೆ ನೀವೇನ್ ಜಾಸ್ತಿ ಅಟೆನ್ಷನ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ ಕಡೆಯಿಂದ ನೋ ಆಕ್ಷನ್ ಇರ್ಲಿ. ವಿತ್ ಇನ್ ಅ ಮಂತ್ ನಾನು ಪಿಕ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅದುವರೆಗೂ ಬ್ಯಾಕ್ ಅಂಡ್ ಫೋರ್ತ್ ಇರುತ್ತೆ, ಹಾಟ್ ಅಂಡ್ ಕೋಲ್ಡ್ ಇರುತ್ತೆ, ಆಟಿಟ್ಯೂಡ್ ಸ್ವಲ್ಪ ಸ್ಟ್ರೇಂಜ್ ಆಗಿರುತ್ತೆ ಇವ್ರದ್ದು. ಸೊ ನಿಮ್ಮ ಕಡೆಯಿಂದ ನೀವು ಸಮಾಧಾನವಾಗಿ ಪಾಸಿಟಿವ್ ಆಗೇ ಇರಿ. ತಮಾಷೆ ನೋಡಿ, ಬೇಸಿಕ್ಲಿ ಅವರು ನಿಮ್ಗೊಂದು ಡ್ರಾಮಾ ತೋರಿಸ್ತಾರೆ. ಕೆಲವು ದಿನಗಳು, ಕೆಲವು ವಾರಗಳು ಅವರೊಂದು ಡ್ರಾಮಾ ಮಾಡ್ತಾರೆ. ಆ ಡ್ರಾಮಾನ ಆರಾಮಾಗಿ ಎಂಜಾಯ್ ಮಾಡಿ ಅಷ್ಟೆ.
ನೀವೇನೋ ಅದಕ್ಕೆ ಆಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವರ ಮೈಂಡ್ ಮೆಸೇಜಸ್ ನಾನು ಹೇಳ್ತೀನಿ, ವೈಬ್ರೇಷನ್ ಬರ್ತಾ ಇದೆ, ದೂರ ಇದ್ರೂ ಕೂಡ ನಿಮ್ಮನ್ನ ಅವ್ರು ಫೀಲ್ ಮಾಡ್ತಾ ಇದ್ದಾರೆ, ಅವರು ನಿಮ್ಮನ್ನ ಫೀಲ್ ಮಾಡ್ತಾ ಇದ್ದಾರೆ. ದೇರ್ ಇಸ್ ಸಮಥಿಂಗ್ ದಟ್ ಕನೆಕ್ಟ್ ಅಸ್ ಆಲ್ ದ ಟೈಮ್. ಏನೇ ಆಗಲಿ ಆ ಡಿಸ್ಟೆನ್ಸ್ ಕೂಡ ಇಬ್ರು ಆ ಒಂದು ಆ ಒಂದು ಎನರ್ಜಿನ ಫೀಲ್ ಮಾಡ್ತಾ ಇದ್ದೀರಾ. ಹತ್ರನೇ ಇದ್ದಾರೆ ಅನ್ನುವಂಥ ಅನುಭವಗಳನ್ನ ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ, ಹಾಗೆ ಅವರು ನಿಮಗ್ ಕೊಡ್ತಾ ಇದ್ದಾರೆ. ಅದಾದ ನಂತರ ಆರ್ ಲವ್ ಇಸ್ ಸ್ಟ್ರಾಂಗರ್ ದನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅಸ್. ನಾನು ಆಗ್ಲೇ ಹೇಳಿದ್ದೀನಲ್ಲ, ದೂರ ಇದ್ರೂ ಕೂಡ ಒಬ್ರನ್ನೊಬ್ರು ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ದಟ್ ಇಸ್ ಒನ್ ಥಿಂಗ್. ಅಂಡ್ ನೀವು ಇಲ್ಲಿ ನೋಟಿಸ್ ಮಾಡಿ, ಫ್ಲೇಮ್ ಆನ್ ಅಲ್ಲೇ ಇದೆ. ಸೊ ಈ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿದೆ, ಫ್ಯೂಚರ್ ಇದೆ ಅಂತ ಹೇಳ್ತೀನಿ. ಆದ್ರೆ ಪ್ರೆಸೆಂಟ್ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ನೀವೇನು ಮಾಡೋದು ಬೇಡ, ಆರಾಮಾಗಿ ಇರಿ. ನಾನು ಹೇಳಿದ್ದೀನಲ್ಲ, ನೀವಾಯ್ತು ನಿಮ್ ಕೆಲಸ ಆಯ್ತು, ನಿಮ್ ಲೈಫ್ ಆಯ್ತು ಅನ್ನೋ ತರ ಸ್ಲೋ ಆಗಿ ಹೋಗಿ, ಸರಿ ಹೋಗುತ್ತೆ. ಡಿಸೀಟ್ ಬರ್ತಾ ಇದೆ. ಯು ಆರ್ ಚೀಟಿಂಗ್ ಇಸ್ ನಾಟ್ ಅ ಮಿಸ್ಟೇಕ್, ಇಟ್ ಇಸ್ ಅ ಚಾಯ್ಸ್. ಅವ್ರಿಗೆ ಇನ್ನೊಂದು ಭಯ ಏನಿದೆ ಅಂದ್ರೆ, ನೀವ್ ಇನ್ಯಾರ ಜೊತೆನಾದ್ರೂ ಕ್ಲೋಸ್ ಆಗ್ತಾ ಇದೀರೇನೋ, ನೀವ್ ಇನ್ಯಾರ ಜೊತೆನಾದ್ರೂ ಮಾತಾಡ್ತಿದ್ದೀರೇನೋ, ಮೋಸ ಮಾಡ್ಬಿಡ್ತೀರೇನೋ ನೀವು, ಈ ತರ ಎಲ್ಲ ಭಯ ಆತಂಕದಲ್ಲೂ ಇದ್ದಾರೆ. ಯಾಕಂದ್ರೆ ನಿಮ್ಮನ್ನ ಕಳ್ಕೊಂಡ್ ಬಿಡಬಹುದೇನೋ ನಾನು ಈ ತರ ಎಲ್ಲ ಆಟಿಟ್ಯೂಡ್ ನ ತೋರಿಸಿ ಅನ್ನುವಂಥ ಭಯ ಕೂಡ ಸ್ಟ್ರಾಂಗ್ ಆಗಿ ವ್ಯಕ್ತಿಲಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾರ್ಡ್ ಏನ್ ಬರ್ತಾ ಇದೆ, ಯು ಸ್ಟೋಲ್ ಮೈ ಹಾರ್ಟ್ ಎಟ್ ಫಸ್ಟ್ ಸೈಟ್, ಹ್ಯಾಂಡಲ್ ಇಟ್ ವಿತ್ ಕೇರ್. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ನಾನ್ ನಿನ್ಗೆ ಪ್ರೀತಿ ಕೊಟ್ಟಿದ್ದು ಅಪಾರವಾಗಿತ್ತು, ಹಾಗೂ ನೀನು ಅರ್ಹನು ನನ್ನ ಲೈಫಿಗೆ ಬರೋದಕ್ಕೆ. ಅಷ್ಟು ಇಂಪಾರ್ಟೆನ್ಸ್ ನನ್ನ ಲೈಫಲ್ಲಿ ನೀನು ಕೊಟ್ಟಿದ್ದೀನಿ. ಹಾಗೆ ನನ್ನ ಕೇರ್ ಮಾಡು, ನನಗೆ ಹ್ಯಾಂಡಲ್ ಮಾಡು ಚೆನ್ನಾಗಿ, ನನ್ನ ನೋಡ್ಕೋ ಚೆನ್ನಾಗಿ, ಈ ತರ ಅವರು ಡಿಮ್ಯಾಂಡ್ ಮಾಡ್ತಾ ಇದಾರೆ. ಆ ಅಟೆನ್ಷನ್ ಡಿಮ್ಯಾಂಡ್ ಮಾಡ್ತಾ ಇದಾರೆ ನಿಮ್ಮಿಂದ. ಕಾನ್ಸ್ಟೆಂಟ್ ಬರ್ತಾ ಇದೆ, ಲವಿಂಗ್ ಯು ಇಸ್ ಲೈಕ್ ಬ್ರೀತಿಂಗ್, ಹೌ ಕೆನ್ ಐ ಸ್ಟಾಪ್. ನಾನು ಅದನ್ನು ಹೇಳಿದ್ನಲ್ಲ, ನಿಮ್ಮನ್ನು ಬಿಟ್ಟಿರಕ್ ಸಾಧ್ಯನೇ ಇಲ್ಲ ಈ ವ್ಯಕ್ತಿ. ಅಗೇನ್ ಯು ಕ್ಯಾನ್ ನೋಟಿಸ್ ದ ಫ್ಲೇಮ್ ಇಸ್ ಆನ್. ಓಕೆ, ಫ್ಲೇಮ್ ಆನ್ ಅಲ್ಲೇ ಇದೆ ಇನ್ನ. ಸೊ ಅವ್ರು ವಾಪಸ್ ಬರ್ತಾರೆ. ಗಿವ್ 1 ಮಂತ್ ನಾನು ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.